या पावडर नहीं വെച്ചിട്ട് ഇസ്രായേലില്ലാത്ത ആൾക്കാർക്ക് ഞാൻ വെച്ചിട്ടുണ്ട്. ಹೆಲೋ ಗೈಸ್, ನಾನಿವತ್ತು ನಿಮ್ಮ ಮುಂದೆ ಒಂದು ವೆರೈಟಿ ಲುಕ್ಕಲ್ಲಿ ಇದ್ದೀನಿ. ನೀವು ಅನ್ಕೊಳ್ತಾ ಇರ್ಬೋದು ಏನಪ್ಪ ಇವಳ್ದು ಮದ್ವೆನ ಅಂತ. ಅಲ್ಲ, ನಾನಿವತ್ತಿರೋದು ನಮ್ಮ ಕೊಡಗಿನ ನೆಲ್ಲುದಿಕೇರಿಯಲ್ಲಿನ ಅಶ್ವಿನಿ ಮೇಕ್ಓವರ್ ನಲ್ಲಿ. ಇವತ್ತು ಇವರು ನನಗೆ ಈ ತರ ಒಂದು ಲುಕ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ತರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಶ್ವಿನಿ ಮೇಕ್ಓವರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಕೂಡ ಕೊಟ್ಟಿದ್ದೀನಿ. ಗ್ಲೋವಿ ಲುಕ್ ಆಗಿರಬಹುದು, ಅದೇ ರೀತಿ ಮ್ಯಾಟ್ ಫಿನಿಶ್ ಎಲ್ಲಾನು ಕೂಡ ಇವರು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಬಾಕಿ ವಿಡಿಯೋಸ್ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಫುಲ್ ಆಗಿ ಹಾಕಿರ್ತೀನಿ, ನೀವು ನೋಡಿ. ಸೊ ನನ್ನನ್ನು ಪೈಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪೈಂಟ್ ಮಾಡೋಕ್ಕಿಂತ ಮುಂಚೆ ನಾವು ಗೋಡೆ ಎಲ್ಲ ಒಂದು ವಾಶ್ ಮಾಡ್ತೀವಲ್ಲ, ಸೊ ಅದೇ ರೀತಿ ನನ್ನ ಫೇಸಲ್ಲಿ ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಅವರು ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ವಲ್ಪ ಪ್ರಾಡಕ್ಟ್, ಅವರು ನನಗೆ ಯೂಸ್ ಮಾಡಿರೋದಾಗಿರ್ಬೋದು, ಬ್ರೈಡಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅದು. ಸೊ ಲೆನ್ಸ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹಾಕ್ತಾ ಇರ್ತಿದ್ದ. ಸೊ ಅದ್ರದ್ದೆಲ್ಲರೂ ಟಾಸ್ಕ್ ನನಗೆ ಸುಮಾರು ಇತ್ತು. ಯಾಕೆ ಅಂತ ಹೇಳಿದ್ರೆ ಅವರು ತುಂಬ ಕಷ್ಟಪಟ್ಟರು ಪಾಪ. ನಾನು ಕೋಪ್ರೇಟ್ ಮಾಡ್ತಾನೇ ಇರಲಿಲ್ಲ. ನಂಗೆ ತುಂಬ ಏನು ಹೇಳೋದು, ಹಾಕಲಿಕ್ಕೆ ತುಂಬ ಕಷ್ಟಪಟ್ಟರು ಪಾಪ. ಆಮೇಲೆ ಫೈನಲಿ ಅವ್ರು ಹಾಕಿದ್ರು. ನಂತರ ಅವರು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲ ನಾನು ಕ್ಯಾಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಸೊ ಡೀಟೇಲ್ಸ್ ನನಗೂ ಕೂಡ ಅದ್ರದ್ದು ಹೆಸರೆಲ್ಲ ಗೊತ್ತಿಲ್ಲ ಕರೆಕ್ಟಾಗಿ, ಸೊ ನಾನೆಲ್ಲನೂ ಕೂಡ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವರು ಎಲ್ಲ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋದರು. ನನಗೆ ಸ್ವಲ್ಪ ಪಿಂಪಲ್ಸ್ ಮಾರ್ಕ್ ಅಲ್ಲದಲ್ಲ, ಸೊ ಅದೆಲ್ಲ ಕಂಪ್ಲೀಟ್ ಆಗಬೇಕಲ್ಲ. ಅದು ಕೂಡ ಅಲ್ಲ, ನಾನು ಫಸ್ಟ್ ಟೈಮ್ ಈ ಥರದೊಂದು ಬ್ರೈಡಲ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದು. ನನಗೆ ನಾರ್ಮಲ್ ಆಗಿರೋ ಮೇಕಪ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಹೆವಿಯಾಗಿ ಇಷ್ಟೊಂದು ಹೆವಿ ಮೇಕಪ್ ಅದು ಬ್ರೈಡಲ್ ಮೇಕಪ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದರದ್ದು ಸ್ವಲ್ಪ ಟೆನ್ಷನ್ ಇದೆ. ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಅದೆಲ್ಲನೂ ಕೂಡ ಇತ್ತು. ಹಾಗೆ ಅವರು ಚೆನ್ನಾಗಿ ನೀಟಾಗಿ ಫಿನಿಷಿಂಗಲ್ಲಿ ಮಾಡಿಕೊಟ್ರು ಆಯಿತಾ. ನನಗಂತೂ ಮೇಕಪ್ ಸ್ವಲ್ಪ ಓವರೇ ಆಯಿತು, ಬಟ್ ಅದು ಬ್ರೈಡಲ್ ಮೇಕಪ್ ಅಲ್ಲ. ಬ್ರೈಡ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಎಲ್ಲನೂ ಕೂಡ ಓವರಾಗಿ ಇರಬೇಕಲ್ವ. ಸೊ ಆ ಒಂದು ಬೇಸಲ್ಲಿ ಹೆವಿಯಾಗಿ ಹಾಕಿದ್ದಾರೆ. ಸೊ ಹಾಗೆ ನನಗೆ ಐಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಲೆನ್ಸ್ ಫಸ್ಟ್ ಟೈಮ್ ಅಲ್ವಾ ಯೂಸ್ ಮಾಡಿದ್ದು. ಸೊ ನನಗೆ ನನ್ನ ಐ ಯಾವಾಗಲೂ ಸಣ್ಣದು, ಸೊ ಲೆನ್ಸ್ ಹಾಕಿದಾಗ ಸ್ವಲ್ಪ ದಪ್ಪ ಕಾಣೋದಾಯಿತು. ಸೊ ನನಗೆ ಅದು ಖುಷಿ ಆಯಿತು. ಆಮೇಲೆ ಡ್ರೆಸ್ ನಾನು ವೇರ್ ಮಾಡಿದ್ದೀನಿ ನೋಡಿ. ಹೇರ್ ನಾನು ಜಾಸ್ತಿ ಏನೂ ಮಾಡಲಿಲ್ಲ, ಸ್ವಲ್ಪ ಪಫ್ ಥರ ಮಾಡಿ ಬ್ಯಾಕಲ್ಲಿ ಫ್ರಂಟಲ್ಲಿ ಕರ್ಲ್ ಮಾಡಿ ಹಾಗೆ ಹಾಕಿದ್ರು. ಸೊ ಇದೆಲ್ಲ ನೋಡಿ ಹೆದರ್ಕೋಬೇಡಿ ಆಯಿತಾ. ನಾನು ಸ್ವಲ್ಪ ಭದ್ರಗಾಳಿ ಥರ ಕಾಣ್ತಾ ಇದ್ದೀನಿ. ಓಕೆ, ಫೈನಲಿ ನಾನು ಫೇಸ್ದೆಲ್ಲ ಸೆಟ್ ಆಯಿತು. ಜ್ಯುವೆಲ್ರಿ ಕೂಡ ಹಾಗೆಯೇ ಎಲ್ಲನೂ ಕೂಡ ಹಾಕಿ ಆಯಿತು. ಇವಾಗ ಹೇರ್ ಸೆಟ್ ಮಾಡ್ತಾ ಇದ್ದಾರೆ. ಹೇರದು ಅಂತ ಹೇಳಿದರೆ ನನಗೆ ಓವರಾಗಿ ಸ್ಪ್ರೇ ಅದು ಇದೆಲ್ಲ ಯೂಸ್ ಮಾಡಿ ಹೇರ್ ಹಾಳು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ಲೈಟಾಗಿ ಏನಾದರೂ ಮಾಡಿ ಸ್ವಲ್ಪ ಹೆಂಗಿದ್ರು ತಲೆಗೆ ಹಿಜಾಬ್ ಹಾಕ್ತೀವಿ ಅನ್ನೋ ಇದರಲ್ಲಿತ್ತು ನಾನು. ಆದರೆ ಅವ್ರು ಹೇಳಿದ್ರು ಹಿಜಾಬ್ ಲುಕ್ ಬೇಡ, ನಮಗೆ ಈ ಥರ ಶಾಲ್ ಹಾಕಿ ಕ್ರಿಯೇಟ್ ಮಾಡೋ ಲುಕ್ ಅಂತ ಹೇಳಿ ಜಸ್ಟ್ ಈ ಥರ ಶಾಲ್ ಹಾಕಿ ಒಂದು ಬ್ರೈಡ್ ಥರ ಮಾಡಿಕೊಟ್ಟಿದ್ದಾರೆ ನೋಡಿ. ಸೊ ಇದು ನೀವು ಅಂದ್ಕೊಳ್ತಾ ಇರ್ಬೋದು ಎಲ್ಲಿದು ಪಾರ್ಲರ್ ಅಂತ ಹೇಳಿ. ಇದು ಅದ್ರ ಜೊತೆಗೆ ಮಧ್ಯದಲ್ಲಿ ನನ್ನ ಪಾಪು ಅಂದರೆ ನನ್ನ ಅಕ್ಕನ ಮಗ, ಸೊ ಅವನು ನನ್ನ ಜೊತೆ ಬಂದಿದ್ದ. ಅವನು ನನ್ನ ಮಡಿಯಲ್ಲೇ ಕೂತ್ಕೋಬೇಕು ಅಂತ ಹೇಳಿ ಆಟ ಇರ್ತಿದ್ದ. ಆಗ ಅವನು ಕೂಡ ಕೂರಿಸ್ತಾ ಇದ್ದೆ. ಸೊ ಇದು ಲೊಕೇಟೆಡ್ ಆಗ್ತಾ ಇರೋದು ನಮ್ಮ ಕೊಡಗಿನ ನೆಲ್ಲಿಹುದಿಕೇರಿಯ ಅಶ್ವಿನಿ ಮೇಕ್ಓವರ್ ಅಂತ ಹೇಳಿ ಇವರು. ಸೊ ಇವರು ನನಗೆ ಈ ಥರದೊಂದು ಲುಕ್ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ಐಸ್ ನೋಡಿ ಚೆನ್ನಾಗಿದೆ ಅಲ್ವಾ. ನನಗೆ ಇಷ್ಟ ಆಯಿತು ಫೈನಲ್ ಲುಕ್ ನೋಡಿ. ಯಾಕೆಂದರೆ ನನ್ನ ಲೆನ್ಸ್ ಫಸ್ಟ್ ಟೈಮ್ ಅಲ್ವಾ, ಸೊ ಅದರಿಂದ. ಅದು ಕೂಡ ಅಲ್ಲದೆ ಇವರು ಈ ಥರ ಕ್ಲಾಸಸ್ ಕೂಡ ತೆಗಿತಾ ಇದ್ದಾರೆ. ಮತ್ತು ಯಾರಿಗಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿದರೆ ನಾನು ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದು ನನಗೆ DM ಮಾಡಿದ್ರು ಸಾಕು. ನಾನು ಇನ್ಸ್ಟಾ ID ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಈ ಥರ ಕ್ಲಾಸಸ್ ತಗೊಳ್ತಾರೆ ಅವರು, ಕಲಿಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿ ಬ್ರೈಡಲ್ ಬುಕ್ಕಿಂಗ್ ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು. ಸೊ ನಿಮಗೆ ಯೂಸ್ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಅದೇ ರೀತಿ ಮೇಕಪ್ ವಿತೌಟ್ ಮೇಕಪ್ ಎಲ್ಲ ಚೆಂದ, ವಿತ್ ಮೇಕಪ್ ಅಂತ ಹೇಳಿ.